ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಕೈ ಮ್ಯಾಲ್ ಮಾಡಿದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಭಕ್ತ ಕನಕದಾಸರವರಿಗೆ ನೋಡ್ರಿ ರಾಯಣ್ಣ ಅಂದ್ರೆ ಹುಡುಗರು ಪೂರಾ ಅಲರ್ಟ್ ಆಗಿಬಿಡ್ತಾರೆ. ನಮ್ಗೆ ಜಾಸ್ತಿ ಭಾಷೆ ಮಾಡ್ತಾರಲ್ರಿ ಒಂದೇ ಅಂದ್ರೆ ಸಂಘಟನೆ ಇತ್ತಂದ್ರೆ ಮನಿ ತರ ಮಂದಿ ಕೆಲಸ ಆತಾವ ಆಗತ್ರಿ. ಈಗ ನಮ್ದೇನ್ ಉದ್ದೇಶ ಏನಾಗಿದ್ರೆ ನಮ್ಮ ಮಂದಿದು ನಮ್ದೇ ಜಗಳ ಜಾಸ್ತಿ ಆಗ್ಯಾವ. ಮಂದಿ ಸಂಘಟ ಚಲೋ ಇದ್ದವು, ನಮ್ ಜನರ ಸಂಘಟ ಜಗಳ ಇದ್ದವು. ಅದ್ರ ಸಲಕ್ಕೆ ನಾವು ರಾತ್ರಿ ನೋವಿ ಮಲ್ಲ ಸರ್ ಎಲ್ಲೆಲ್ಲ ಬಂದಾರ ನೋಡ್ರಿ. ಇದು ಜೋಳಗಿದವ್ರ, ಅವ್ರ ಮುನ್ನೋಳಿದವ್ರು, ಹಳ್ಳಿ ಸಲಗಾರ, ತಡಕಾಲ ಎಲ್ಲಾ ಊರ್ದಿಂದ ಹೊಂಟಿದವ್ರು. ನಾವು ಒಂದೇ ಊರಲ್ಲಿ ಅರಿವಿ. ಅದಕ್ಕೆ ನಾ ಹೇಳ್ತೀನಿ, ಪ್ರತಿ ಒಬ್ಬರು ಈಗ ಇಲ್ಲಿ ಇಷ್ಟು ಮಂದಿ 70-80 ಪ್ರತಿಯೊಬ್ಬರು ಮನೆಯವರು ಸಮಾಜವಾಗಿ ಕಾಳಜಿ ವಹಿಸ್ಲೇಬೇಕ್ರಿ. ವಹಿಸ್ಲಿಲ್ಲ ಅಂದ್ರ ಸಮಾಜ ಉದ್ಧಾರ ಆಗೋ ಸಾಧ್ಯನೇ ಇಲ್ಲ. ಇಸೋರ್ ಅಂದ್ರು ನಮ್ ಬಂದಿದ್ದು ಗ್ರಾಮ ಘಟಕ ಮಾಡ್ಕೊಂಡ್ರು. ಅದ್ರ ಸಲ್ಯಾಕ ಅವ್ರ ಏನ್ 21 ಮಂದಿ ಆಗಿರ್ತಾರ ಅವಕ್ಕೆಲ್ಲ ಸಪೋರ್ಟ್ ಮಾಡ್ರಿ. ತಪ್ಪ ಆದ್ರೆ ಅವ್ರಿಗೆ ತಿಳಿಸಿ ಹೇಳ್ರಿ, ನೀವು ದೊಡ್ಡವ್ರು ಇದ್ರಿ ತಿಳಿಸಿ ಹೇಳ್ರಿ, ಅದು ಬಹಳ ಇಂಪಾರ್ಟೆಂಟ್ ಅದ. ಈಗ ನಾವ್ ಹುಡುಗರು ಇತ್ತು ನಾವು ಬಹಳ ದೊಡ್ಡವ್ರ ಅಲ್ರಿ, ನಮ್ಕಿಂತ ಸಂಗಡ ಬಂದವರಲ್ಲ ಅವರೇ ದೊಡ್ಡವ್ರ, ನಾನೇ ಸಣ್ಣ ಇದ್ದಿದ್ರ ಒಳಗ. ಅದ್ರ ಸಲ್ಯಾಕ ತಪ್ಪ ಇದ್ರಿ ತಿಳಿಸಿ ಹೇಳ್ರಿ, ಹಿಂಗದ ತಿಳಿಸಿ ಹೇಳ್ರಿ, ಅವ್ರಿಗೆ ಬೆಂಬಲ ಮಾಡ್ರಿ. ನೀವು ಎಲ್ಲರೂ ಈ ಗುರು ಹಿರಿಯರು ದೊಡ್ಡವ್ರು ಕಲ್ತು ಬೆಂಬಲ ಮಾಡಿದ್ರೆ ನಮ್ ಸಮಾಜ ಉದ್ಧಾರ ಅಲ್ಲಿ ತನ ಆಗಕ್ ಸಾಧ್ಯನೇ ಇಲ್ರಿ. ತಪ್ಪ ಇತ್ರ ಆಗ್ಬಾರ್ದು. ನಮ್ ಮಂದಿಗೆಲ್ಲ ಅರಿವು ಇಲ್ರಿ. ಅರಿವು ಇತ್ತಂದ್ರ ಮನುಷ್ಯ ನಾವ್ ಎಲ್ಲಾನೇ ಕನಕ ಭವನ ಆಗ್ಬೋದು, ರಾಯಣ್ಣ ಸರ್ಕಲ್ ಆಗ್ಬೋದು, ಕನಕ ಕಟ್ಟಿ ಆಗ್ಬೋದು, ಎಲ್ಲಾನೇ ಆಗ್ಬೋದು. ಈಗ ನಮ್ಗೆ ಅರಿವು ಇಲ್ರಿ. ಲೆಕ್ಕ ಹಾಕಿರಿ ನಾವು ಒಟ್ಟ ನಾವ್ ಒಂದು 20 ಗ್ರಾಮ ಘಟಕ ಮಾಡಿದವ್ರು ಎಲ್ಲ ಊರಾಗ ಇದು ಹೇಳ್ಕೊತ ಹೊಂಟಿದ್ದು. ಅದ್ರ ಸಲಕ್ ನಿಮ್ ಊರಾಗ ಏನು ಹುಡುಗರು ಏನು ಹೊಸ ಹುಡುಗರು ಬರ್ತಾವಲ್ರಿ, ನಮ್ ಸಂಗಟ ಅವ್ರಿಗೆ ಬೆಳೆಸ್ಬೇಕು ಅನ್ನೋದು ಒಂದು ಉದ್ದೇಶ ಅದ ನಮ್ಗೆ ಅಷ್ಟೇ. ಈಗ ನಮ್ ಒಬ್ರಿಗೆ ಬೆಳೆಯೋದು ಏನಿಲ್ರಿ. ನಮ್ ಸಂಗಟ ನಿಮ್ ಊರಾಗ ಎಷ್ಟು ಹುಡುಗರು ಬರ್ತಾವ ಕೆಲವೊಂದು ಸಪೋರ್ಟ್ ಮಾಡ್ತಾವ, ಅವ್ರಿಗೆ ಬೆಳೆಸ್ತಾವ, ಅವ್ರಿಗೆ ಎಲ್ಲ ಮಾಡ್ತಾವ. ನಿಮ್ಮಿಂದ ನಾವ್ ಇರ್ತಾವ, ನಮ್ಮಿಂದ ನೀವ್ರಿ ಅಷ್ಟೇ. ಇಷ್ಟೇ ಹೇಳಿ ನಮ್ಗೆ ಎಲ್ಲರಿಗೆ ಟೈಮ್ ಆಗಿದ್ರಿ, ಊಟ ಟೈಮ್ ಆಗಿದೆ. ಇವಾಗ ಏನು ಹೇಳ್ತಿರಲ್ಲ ಅವ್ರು ಇಲ್ಲಾಕ್ರಿ. ಮತ್ತ ಮುಂದಿನ ಸಾರಿ ಬಂದಿದ್ದೆ 2ನೇ ಸಾರಿ ನಿಮ್ ಊರಿಗೆ ಬರೋದ್ರನ್ನ ಇದನ್ನ ಲಾಸ್ಟ್ ಟೈಮ್ ಊರಿಗೆ ಇದೇ ಜಾಗಿ ಬಂದಿನ ನೆನಪುದೋ ಇಲ್ಲೋ, ಇದೇ ಜಾಗಿ ಬಂದಿನಲ್ಲ. ಒಂದೂವರೆ ವರ್ಷ ಆತ್ರಿ ಇದೇ ಜಾಗ ಬಂದು. ಇಲ್ಲ ರಾಯಣ್ಣ ಒಂದು ಬಲಿದಾನ ದಿವಸ ಇತ್ತು, ಇದೇ ಜಾಗ ಬಂದು ಪೋಸ್ಟರ್ ಕೊಟ್ಟೋಗಿನ್ರಿ. 2ನೇ ಸಾರಿ ಬರೋದು. ನೆಕ್ಸ್ಟ್ ಟೈಮ್ ಬರ್ತೀನಿ, ಏನೇ ಕಾರ್ಯಕ್ರಮ ಇರಲಿ ಏನೇ ಬರ್ತೀನಿ. ನಾ ಸಮಾಜ ಸಲಕ ನಾ ಯಾವಾಗ ರೆಡಿ ಇದ್ದೀನಿ, ನೀವು ರೆಡಿ ಇರ್ಬೇಕಷ್ಟೇ. ಒಬ್ರು ಮಾಡೋತರ ಇಲ್ಲಲ್ರಿ, ಪ್ರತಿಯೊಬ್ಬರು ಏನಂತಲ್ರಿ, ಸಮಾಜವಾಗಿ ಕಾಳಜಿ ಇತ್ತಂದ್ರೆ ಅವರು ಉದ್ಧಾರ ಆಗ್ತಾರ, ಸಮಾಜ ಉದ್ಧಾರ ಆಗ್ತಾರ್ರಿ. ಸಮಾಜವಾಗಿ ಯಾವ ಹೊಟ್ಟಿಗೆ ಮಾಡ್ತಾನ ಅವ್ ಸಮಾಜದಾಗ ಉದ್ಧಾರ ಆಗಲ್ರಿ, ಅವಾಗ ಉದ್ಧಾರ ಆಗಲ್ಲ. ಇದೋ ತರ ಇಟ್ಕೋರಿ ನೀವು. ಈಗ ಯಾರು ಒಬ್ರು ಈಗ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂದ್ರೆ ನಾ ಒಬ್ರಕಿಲ್ಲ ಆಗಲ್ರಿ. ನಾನು ನೌಕರದವ್ರು ಸಪೋರ್ಟ್ರ, ಗುರು ಹಿರಿಯರು ಸಪೋರ್ಟ್ರ ರೀ, ಮಹಿಳೆಯರು ಸಪೋರ್ಟ್ರ, ಈ ಸಂಘಟನೆಲ್ಲ ಅವ್ರು ಸಪೋರ್ಟ್ರ, ಎಲ್ಲರೂ ಸಪೋರ್ಟ್ರ ಅಂದ್ರೆ ಇಷ್ಟು ಈ ತರ ಬಂದಿನ್ರ. ಒಬ್ರ ಕೈಲಿ ಏನೂ ಆಗಲ್ಲ. ಅದ್ರ ಸಲಕ ಮನ್ಯಾಗ ಯಾರೇ ಇರ್ಲಕ್ಕ ದಿನ 1 ತಾಸು ಸಮಾಜ ಬಗ್ಗೆ ವಿಚಾರ ಮಾಡ್ರಿ. ಸಮಾಜಕ್ಕೆ ಯಾವ ಕೇಳಿ ಬಯಸ್ತಾನ 100% ಅವ ಸರ್ವನಾಶ ಆಗ್ತಾನ. ಸಮಾಜ ಬಾರಿದಾಗ ನೋ ಕಾಂಪ್ರಮೈಸ್. ಸಮಾಜ ಬಾರದಾಗ ಎಲ್ಲೋ ವಿಚಾರ ಮಾಡ್ರಿ. ಡೈಲಿ 1 ತಾಸು ವಿಚಾರ ಮಾಡ್ರಿ. ನಿಮ್ದು 108 ಜಗಳ ಇರ್ಲಾಕ, ಅವ್ ಏನೇ ಇರ್ಲಾಕ ಜಗಳ ಎಲ್ಲರ ಮನ್ಯಾಗ ಅವರಿ. ನಮ್ಮ ಮನ್ಯಾಗ ಇವ ಕಾಕ ಹೋದ್ರ ಸಂಗಟ ಎಲ್ಲ ಸಂಗಟ ಇರ್ತಾವ. ಸಮಾಜ ಬಂದಾಗ ಒಂದಾರಿ. ನಿಮ್ದು ಚಲೋ ಆಗ್ತದ, ನಿಮ್ ಮನಿ ಚಲೋ ಆಗ್ತದ, ನಿಮ್ ಫ್ಯಾಮಿಲಿ ಚಲೋ ಇರ್ತದ. ನೀವು ಸಮಾಜ ಉಳಿ ಹಿಂಡಿರ್ತೀರಿ 100% ಲಾಸ್ ಹತ್ತೀರಿ.